ಕುಂದಾಪುರ ಇವರು ಈ ಮಳೆಯನ್ನು ಸಹ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ರೋಟಿ ಸಂಘ ಮತ್ತು ಸಹಕಾರ ರೈತ ಸಂಘ ಮತ್ತು ಅತ್ಯಂತ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಬಂಧುಗಳು ಬಂದಿದ್ದಾರೆ. ರೋಟರಿ ಇಂಜಿನಿಯರಿಂಗ್ನ ಎಲ್ಲ ನಮ್ಮ ಬಂಧುಗಳಿದ್ದಾರೆ. ರೈತ ಸಂಘದವರು ಮತ್ತು ರೈತ ಆಸಕ್ತಿಗಳ ಎಲ್ಲ ಸದಸ್ಯರು ಇದ್ದಾರೆ. ಅವರಿಗೆಲ್ಲರಿಗೂ ಸಹ ಈ ಒಂದು ಮೇಳಕ್ಕೆ ಸಹಕರಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಗಣೇಶ್ ಶೆಟ್ಟರು ಬಾರ್ಕೋರ್ ಗಣಕ ಈವೆಂಟ್ ಕುಂದಾಪುರ ಇದರ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಹಗಲಿರುಳು ದುಡಿದು ಸಾಗರದ ಹಲಸು ಮೇಳವನ್ನು ಅಚ್ಚೂರಿಯಾಗಿ ಮತ್ತು ಎಲ್ಲ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ. ಹಾಗೆ ಅವರಿಗೆ ನಮ್ಮ ಸಾಗರ ಜನತೆ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಮೇಳದಲ್ಲಿ ಕೆಲವೊಂದು ತೊಂದರೆಗಳಾದರೂ ಸಹ ಜನ ಮೇಳಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾನು ಮಾತಾಡಲಿಕ್ಕೆ ಆಗಲಿಲ್ಲ. ಪ್ರಾಸ್ತಾವಿಕವಾಗಿ ಮಳೆಯಿಂದಾಗಿ ನಾವು ಉದ್ಘಾಟನಾ ಕಾರ್ಯಕ್ರಮ ಚುಟುಕಾಗಿ ಮಾಡಿತ್ತು. ಕಳೆದ ವರ್ಷ ಪ್ರಾಸಮಾನ್ಯ ಮಾಡಿದಾಗ ನಮಗೆ ಹಾಲ್ ಸಿಕ್ಕದಾಗಿತ್ತು. ಈ ಸಲ ಹಾಲ್ ನೋಡ್ತಿದ್ರು ಕೂಡ ಮಳೆಯಿಂದ ಸ್ವಲ್ಪ ಸಮಸ್ಯೆ ಆಗಿರಬಹುದು. ಒಂದು ವಿಭಿನ್ನವಾದ ಪ್ರಯತ್ನವನ್ನು ಒಂದು ಟೀಮ್ ತಂಡವಾಗಿ ಮಾಡಿದ್ವಿ. ಬಹುಶಃ ಇಂಥ ಒಂದು ಗಾಂಧಿ ಮೈದಾನದಲ್ಲಿ ಒಂದು ಮಳೆಯ ನಡುವೆ ಮಾಡಬೇಕಂತ ಹೇಳಿದ್ರೆ ಇದು ಬಹುಶಃ ಒಂದು ರಿಸ್ಕಿ ಕೆಲಸ. ಮಳೆಯ ನಡುವೆ ಮಾಡಿದ್ವಿ. 3 ದಿನಗಳ ಕೂಡ ನಮ್ಮ ವೆಂಡರ್ಸ್ ಕೂಡ ಹಾಗೆ ರೋಟರಿ ಕ್ಲಬ್ ಸಾಗರ, ಹಾಗೆ ಇನ್ನರ್ ವೀಲ್ ಕಮ್ ಸಾಗರ, ರೈತ ಉತ್ಪಾದಕರ ಸಂಘ ಸಾಗರ, ರೈತರ ಸಂಘ ಸಾಗರ, ಹಾಗೆ ಸಾವಿರಾರು ಜನ ನಮ್ಮ ಇಲ್ಲಿ ಬಂದವರು ನಮ್ಮ ಸ್ಟೇಟಸ್ ಹಾಕಿದರೆ ಪ್ರಚಾರ ಮಾಡಿದ್ದಾರೆ. ನಮ್ಮದೇ ಮೇಳ ಅಂತೇಳಿ ಸಾವಿರಾರು ಜನ ಪ್ರಚಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಪತ್ರಿಕಾ ಮಾಧ್ಯಮದವರು ಬಹುಶಃ ಸಾಗರದಲ್ಲಿ ಪತ್ರಿಕೆ ಮಾಧ್ಯಮರ ದಿನ ಬಹುಶಃ ಬೆಳಗಿನ ಸಂಜೆವರೆಗೆ ನಮ್ಮ ಜೊತೆ ಇದ್ದವರಿದ್ದಾರೆ ಇಲ್ಲಿ. ಅವರಿಗೆಲ್ಲರಿಗೂ ಕೂಡ ನಾನು ಪ್ರಾಸ್ತಾವಿಕವಾಗಿಯೇ ಧನ್ಯವಾದ ಹೇಳ್ತಿದ್ದೀನಿ. ಹಾಗೆ ನಮ್ಮ ಶಾಮಿಯಾನ, ಹಾಗೆ ಇನ್ನಿತರ ನಮ್ಮ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು. ಹಾಗೆ ಇವರೆಲ್ಲ 3 ದಿನಗಳ ಕಾಲ ಮಳೆಯ ನಡುವೆ ಕೂಡ ನಮ್ಮ ಬೆನಕ ಇವೆಂಟ್ಸ್ ಅಂದರೆ ಹಲಸು ಮೇಳ ಅಂದರೆ ಬೆನಕ ಇವೆಂಟ್ಸ್. ಯಾಕಂದರೆ ನಾವು ಹಲಸು ಮೇಳದಲ್ಲಿ ಬ್ರಹ್ಮಾವರ ಹಲಸು ಮೇಳದಲ್ಲಿ ಪ್ರಥಮ ಬಾರಿಗೆ ಹಲಸಿನ ಉತ್ಪನ್ನಗಳ ಮಾರಾಟದಲ್ಲಿ ನಾವು ಹೆಸರುವಾಸಿಯಾದವರು. ಬ್ರಹ್ಮಾವರದಲ್ಲಿ ಹಲಸಿನ ಜಿಲೇಬಿ ಮಾಡಿದವರು, ಬ್ರಹ್ಮಾವರದಲ್ಲಿ ಹಲಸಿನ ಕಜ್ಜಾಯ ಮಾಡಿದವರು, ಹಲಸಿನ ವೆರೈಟಿ ಉತ್ಪನ್ನಗಳನ್ನು ಬ್ರಹ್ಮಾವರೇ ಪ್ರಥಮ ಬಾರಿಗೆ ಮಾಡಿದವರು. ಬಹುಶಃ ಮಳೆಗಾಲದಲ್ಲಿ ಸಂತೆಯ ಜಿಲೇಬಿ ಮಾರ್ತಿದ್ದವರು, ಹಬ್ಬದಲ್ಲಿ ಜಿಲೇಬಿ ಮಾರ್ತಿದ್ದವರು. ಯಾಕಂತ ಹೇಳಿದ್ರೆ ಅದು ಹಲಸಿನ ಜಿಲೇಬಿಗೋಸ್ಕರ. ಎಲ್ಲೇ ಜಿಲೇಬಿ ಆಗಲಿ, ಬ್ರಹ್ಮಾವರ ಮೇಳದಿಂದ ಇವತ್ತು ಎಲ್ಲೇ ಮೇಳ ಆಗಲಿ ಜಿಲೇಬಿ ಆಗ್ತಾ ಇದೆ, ಹೋಳಿಗೆ ಆಗ್ತಾ ಇದೆ, ವೆರೈಟಿ ಉತ್ಪನ್ನಗಳು ಬರ್ತಿದೆ. ಇದಕ್ಕೆ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಹೋಗ್ತಾ ಇತ್ತು, ನಾವು 1-2 ತಿಂದು ಉಳಿದೆಲ್ಲ ಕೆಳ ಬೀಳ್ತಾ ಇತ್ತು. ಆದರೆ ಈಗ ನೀವು ನಂಬಲಿಕ್ಕಿಲ್ಲ, ಈ ಕಳೆದ 3 ತಿಂಗಳಿಂದ ನಾವು ಹಲಸಿನ ಮೇಳದಲ್ಲಿ 100 ಟನ್ಗಿಂತ ಹೆಚ್ಚು ಹಲಸನ್ನ ಮಾಡಿದ್ದೀವಿ. ಯಾಕೆ ಲೆಕ್ಕಾಚಾರ ಪ್ರಕಾರ ಹಣ್ಣು ಮಾರಿದ್ರು, ಚಿಪ್ಸು ಬೇರೆ, ಹಪ್ಪಳ ಬೇರೆ ಬಿಸ್ಕೆಟ್ಗಳು ಬೇರೆ, ಇದೆಲ್ಲ ಬೇರೆ. ನಾನು ಹೇಳ್ತಿರೋದು ಹಣ್ಣನ್ನೇ ಹೇಳ್ತಿರೋದು. ಬಹುಶಃ ಮುಂದಿನ ವರ್ಷಗಳಲ್ಲಿ ಹಲಸನ್ನ ಮನೆಗೆ ಹೋಗಿ ಕೊಯ್ಕೊಂಡು ಬರುವಂಥ ಪರಿಸ್ಥಿತಿ ಬರ್ಬೋದು. ನಮ್ಮ ಉತ್ಪಾದಕರಿಗೆ, ಇವರಿಗೆ ರೈತರಿಗೆ ಎಲ್ಲೂ ಲಾಸ್ ಆಗುವುದಿಲ್ಲ. ಮನೆಯಲ್ಲಿ ಇರುವಂಥ ಎಲ್ಲ ಹಲಸು ಕೂಡ ಇಲ್ಲೂ ಕೂಡ 150 ಕಾಯಿನ ಕೊಯ್ಕೊಂಡು ಬಂದಿದೆ. ಬಹುಶಃ ಅದೇ ಒಂದು ನಮ್ಮ ಮೌಲ್ಯವರ್ಧನೆ. ಕೆಲವರು ಕೇಳ್ಬೋದು ಏನಾಗಿದೆ ಹಲಸು ಮೇಳದಿಂದ ಅಂತ ಹೇಳಿದ್ರೆ, ಹಲಸು ಮೇಳ ಜೊತೆಗೆ ಸ್ವದೇಶ ಉತ್ಪನ್ನಗಳು ಕೂಡ ಅದರೊಟ್ಟಿಗೆ, ಬಹುಶಃ ತಾಯಿ ಒಟ್ಟಿಗೆ ಮಗ ಇದ್ದಾಗೆ ಎಲ್ಲ ಉತ್ಪನ್ನಗಳು ಕೂಡ ಇಲ್ಲಿ ಸೇಲ್ ಆಗ್ತಾ ಇದೆ. ಅದೆಲ್ಲದೂ ಕೂಡ ಕಾರಣ ಒಂದು ಟೀಮ್ ವರ್ಕ್. ನಿಮ್ಮೆಲ್ಲರಿಗೂ ಕೂಡ ರೋಟರಿ ಸಂಘ, ಇನ್ನರ್ ವೀಲ್ನವರಿಗೆ, ಹಾಗೆ ಎಲ್ಲ ಸಂಸ್ಥೆಗಳ ಮೆಂಬರ್ಗಳಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಮ್ಮ ಬೆನಕ ಇವೆಂಟ್ಸ್ ಪರವಾಗಿ ಹೃದಯಾಂತರ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಬಹುಶಃ ಕಾರ್ಯದರ್ಶಿಯವರು, ಅಧ್ಯಕ್ಷರು, ಪಾಕ್ ಪ್ರೆಸಿಡೆಂಟ್ ಕೂಡ ಈ ಸಲ ಆಕ್ಟಿವ್ ಆಗಿ ನಾವು ಸಪೋರ್ಟ್ ಮಾಡಿದ್ರು. ಏನೇ ಸಮಸ್ಯೆಗಳಿದ್ರು ಕೂಡಲೇ ಬಂದ್ ಮಾಡ್ತಿದ್ರು. ನಿಮಗೂ ಕೂಡ ಧನ್ಯವಾದ. ಇನ್ನರ್ ವೀಲ್ನವರು ಬಹುಶಃ ಅತಿ ಹೆಚ್ಚು ಪ್ರಚಾರ ಮಾಡಿದಿರಿ. ಯಾವ ಗ್ರೂಪಲ್ಲಿ ನೋಡಿದ್ರು ಎಲ್ಲರೂ ಬಂದು ಕೇಳೋದು ನೋಡಿದೆ, ಹಲಸು ಮೇಳ. ಯಾವ ಗ್ರೂಪಲ್ಲಿ ನೋಡಿದ್ರು, ನಮ್ಮ ಸ್ಟೇಟಸ್ ಅಲ್ಲಿ ನೋಡಿದ್ರು ಹಲಸು ಮೇಳ ಪ್ರಚಾರ ಇತ್ತು. ಬಹುಶಃ ಕಳೆದ 3 ದಿನಗಳಿಂದ ನಿಮಗೆ ನಾವು ತೊಂದರೆ ಕೊಟ್ಟಿದ್ದೀವಿ, ಗ್ರೂಪಲ್ಲೆಲ್ಲ ಹಾಕಿ ಅಂತ ಹೇಳಿದ್ದೀವಿ. ಬಹುಶಃ ಆ ತೊಂದರೆಗಳಿಗೆ ಸಮಯಕ್ಕೆ ತೋರುತ್ತೆ. ಯಾಕಂದ್ರೆ ನಮ್ಮ ಉದ್ದೇಶ ದೂರ ಊರಿಂದ ಬಂದಿರ್ತಾರೆ, ಅವರಿಗೊಂದು ವ್ಯಾಪಾರ ಆಗ್ಬೇಕಂತ ಉದ್ದೇಶ ಬಿಟ್ಟರೆ ಬೇರೇನಲ್ಲ. ಯಾಕಂದ್ರೆ ಅವರು ಖುಷಿಯಾಗಿ ಸಾಗರದಿಂದ ಹೋಗುವಾಗ ನಮಗೊಂದು ತೃಪ್ತಿ ಸಿಗತ್ತೆ. ನಮಗೆ 100 ಜನ ವ್ಯಾಪಾರ ಸಿಗುತ್ತೆ, ಅದ್ರ ಮುಂದೆ ಏನಿಲ್ಲ, ಲಕ್ಷ ಕೋಟಿ ದುಡಿಬಹುದು. ಆದ್ರೆ
ತೃಪ್ತಿ ಅನ್ನೋದು ನಮಗೆ ಅದು ಮುಖ್ಯ. ಬಹುಶಃ ಇಂಥ ಒಂದು ಮೇಳದಿಂದ, ಸಾಗರ ಮೇಳದಿಂದ ಎಷ್ಟೋ ಜನರಿಗೆ ಅವಕಾಶ ಸಿಕ್ಕಿರ್ಬೋದು. ನಾ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಪ್ರಾಸ್ತಾವಿಕ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ. ನೀವು ಯಾವ ಆಟೋದಲ್ಲಿ ನೋಡಿದ್ರು ಆಟೋದ ಹಿಂದ್ಗಡೆ ಹಲಸು ಮೇಳದ ಪೋಸ್ಟರ್, ಬಸ್ ಹಿಂದ್ಗಡೆ ಹಲಸು ಮೇಳ ಪೋಸ್ಟರ್. ಬಹುಶಃ ಪೋಸ್ಟರ್ಗಳನ್ನ ಅತಿ ಹೆಚ್ಚು ಪ್ರಚಾರ ಮಾಡದಿರಬೇಕಾದ್ರೆ ನಮ್ಮ ಸಾಗರ ಹಲಸು ಮೇಳ, ಅದರಲ್ಲೂ ನಮ್ಮ ಕ್ಲೀನಿಂಗ್ ಆದ್ರೆ ಡೈಲಿ ಬೆಳಿಗ್ಗೆ ಕ್ಲೀನ್ ಆಗ್ತಾ ಇತ್ತು. ಮಹೇಶ್ ಅವರು, ಆಮೇಲೆ ಅವರ ತಂಡ, ನಮ್ಮ ಮಹೇಶ್, ಅವರ ಕಮಿಷನರ್ ಆಗಿರ್ಬೋದು ನಾಗಪ್ಪ ಅವರು, ಹಾಗೆ ಅವರ ತಂಡ ಯಾವುದೇ ಕಾರಣ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿ, ಬಹುಶಃ SIR ಮಧ್ಯೆ ಕೂಡ ಅಷ್ಟು ಬ್ಯುಸಿ ಇದ್ರು ಕೂಡ ನಮ್ಮನ್ನ ಕಾಲ್ಸ್ ಅಟೆಂಡ್ ಮಾಡಿ ಕ್ಲೀನಿಂಗ್ ಮಾಡಿದಾಗಿರ್ಬೋದು, ಅಥವಾ ಇಲ್ಲಿನ ಎಲ್ಲ ನಮ್ಮ ಸಪೋರ್ಟ್ ಮಾಡಿದವರು ಮಳೆ ನಡುವೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ರಿ. ಹಾಗೆ ಧರ್ಮ ಅಲ್ಲ, ಎಲ್ಲದೂ ಕೂಡ ಹಲಸು ಮಾತ್ರ, ಎಲ್ಲ ಹಲಸು. ಇಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಂದಿನ ಅಧ್ಯಕ್ಷ ಮಾಡಿ. ಹಲಸಿನ ಮೇಳ ಎಲ್ಲಿ ನೋಡಿದ್ರು ಸಾಗರದಲ್ಲಿ ಎಲ್ಲ ಕಡೆಯೂ ಈ ಹಲಸಿನ ಮೇಳ 3 ದಿವಸದಿಂದ ಇವತ್ತು ಆ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಅದಕ್ಕೆ ನಮ್ಮ ಹಲಸು 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 ಹೋದ ವರ್ಷದಿಂದ ನಮ್ಮ ರೋಟರಿ ಕ್ಲಬ್ ಹಾಗೂ ಇಂಟರ್ವ್ಯೂಲ್ ಕ್ಲಬ್ಬಿಂದ ಮಾಡ್ತಕ್ಕಂಥ ಈ ಹಲಸು ಮೇಳ ರೈತ ಸಂಘ, ರೈತ ಉತ್ಪಾದಕ ಸಂಘ ಹಾಗೂ ನಮ್ಮ ಗಣೇಶ್ ಬಾರ್ಕೋರ್ ಅವರ ಒಂದು ಸಂಯೋಜನದಲ್ಲಿ ಮಾಡ್ತಕ್ಕಂಥ ಈ ಹಲಸು ಮೇಳ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪ್ರತಿ ವರ್ಷ ನಮ್ಮ ಸಾಗರದಲ್ಲಿ ಈ ರೀತಿ ಮೇಳ ಆಗಲಿ ಅಂತ ನಾವು ಬಯಸ್ತೇವೆ. ಯಾಕಂದರೆ ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ಇದು ಕೊನೆಯ ದಿನ ಆದರೂ ಇಷ್ಟು ಜನ ಇದ್ದಾರೆ ಅಂದರೆ ಇದರ ಸಕ್ಸಸ್ ಇಷ್ಟಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಎಲ್ಲರಿಗೂ, ಬಂದ ಗ್ರಾಹಕರಿಗೂ, ಎಲ್ಲ ವರ್ತಕರಿಗೂ, ಬಂದಂಥ ಸಾಗರ ಪೇಟೆ ಒಂದೇ ಅಲ್ಲ, ಅಕ್ಕಪಕ್ಕದ ಎಲ್ಲ ಊರಿಂದ ಬಂದಂಥ ನಮ್ಮ ಜನರಿಗೆ ಒಂದು ಶುಭಾಶಯವನ್ನು ಹೇಳಬೇಕು. ಯಾಕಂದರೆ ನಿಮ್ಮಿಂದ ಈ ಮೇಳ ಸಕ್ಸಸ್ ಆಗಿದೆ. ಆದ್ದರಿಂದ ನಾವೆಲ್ಲರೂ ಪ್ರತಿ ವರ್ಷ ಕಾದು ನೋಡುವಂಥ ಮೇಳ ಇದಾಗಲಿ. ಮಳೆ ಬಂತು ಅಂತ ಒಂದು ಹೇಳ್ತಾರೆ, ಆದರೆ ನಮ್ಮ ಮಲೆನಾಡಲ್ಲಿ ಮಳೆ ಬರಲಿಲ್ಲ ಅಂದರೆ ಹೇಗೆ ಸಾಧ್ಯ? ಮತ್ತು ಹಲಸು ಮಳೆಗಾಲದಲ್ಲಿ ಬಂದೇನು, ಬೇಸಿಗೆಗಾಲದಲ್ಲಿ ಬಂದು ಅದು ಬಂದೇ ಬರುತ್ತೆ. ಅದೇ ಒಂದು ಸೊಬಗು. ಮಳೆಗಾಲದಲ್ಲಿ ಹಲಸು ತಿನ್ನೋದೇ ಒಂದು ಸಮಯ. ಅದರಿಂದ ಮಳೆ ಬರ್ತಾ ಇರಲಿ, ಯಾಕಂದರೆ ನಮಗೆ ಮಳೆ ಬೇಕೇ ಬೇಕು. ಅದರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಜೊತೆಗೆ ಸ್ವಲ್ಪ ಅಡಚಣೆಯಾಗಿರ್ಬೋದು ಅಷ್ಟೇ ಹೊರತು ಎಲ್ಲರೂ ಖುಷಿ ಪಡುವಂಥ ಒಂದು ಇವೆಂಟ್ ಇದು. ಸೊ ಎಲ್ಲರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಗ್ರಾಹಕರಿಗೆ ಹಾಗೂ ಎಲ್ಲ ಈ ಆಯೋಜಕರಿಗೆ ಧನ್ಯವಾದ ಹೇಳ್ತಾರೆ. ಹೋದ ವರ್ಷ ತರವೇ ಈ ವರ್ಷವೂ ಮಾಡಿದ್ದಾರೆ. ಹೋದ ವರ್ಷಕ್ಕಿಂತ 15 ದಿನ ಮುಂಚಿತವಾಗಿ ಮಾಡಿದ್ದಾರೆ. ಇಲ್ಲಿ ಜನ ಇನ್ನೂ ಮುಂಚಿತವಾಗಿ ಆಗಬೇಕು ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಇನ್ನೂ ಮುಂಚಿತವಾಗಿ ಮಾಡಿ ಈಗಂತೆ ಇನ್ನೂ ಬೇರೆ ವೆರೈಟಿಗಳ ಹಲಸನ್ನು ತರಿಸಿ ಜನಕ್ಕೆ ಕೊಡೋ ಅಂಥದ್ದಾಗಲಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ. ಮುಖ್ಯವಾಗಿ ಇಲ್ಲಿ ಬಂದಿರುವಂಥ ಗ್ರಾಹಕರಿಗೆ ದೊಡ್ಡದಾದ ಹೆಚ್ಚಿನದಾದ ನಮಸ್ಕಾರನ ಹೇಳಬೇಕು. ಯಾಕೆಂದರೆ ನೀವು ಇಷ್ಟು ಮಳೆ ಇದ್ರೂ ಇಷ್ಟು ಚಂದವಾಗಿ 3 ದಿವಸನ ನೀವು ಇಲ್ಲಿ ಮೇಳದಲ್ಲಿ ಆಹ್ವಾನಿಸಿದ್ದೀರಾ. ಅದ್ರ ಜೊತೆ ಸಣ್ಣ ಮಕ್ಕಳನ್ನು ಸಹ ಕರ್ಕೊಂಡ್ಬಂದಿದ್ದೀರಾ. ಮಳೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೇನು ಬಿಟ್ಟು ಬಂದಿಲ್ಲ, ಇಡೀ ನಿಮ್ಮ ಕುಟುಂಬ ಸಮೇತ ಬಂದು ಈ ಮೇಳನ ಚಂದಗಾಣಿಸಿದ್ದೀರಾ. ಇದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಹಲಸಿನ ಮೇಳ ಮಾಡಿದಂಥ ಬೆನಕ ಇವೆಂಟ್ಸ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಆದರೆ ಇಲ್ಲಿ 3 ದಿವಸದಿಂದ ನಾನು ಕೂಡ ಸ್ಟಾಲ್ ಹಾಕಿದ್ದೀನಿ. ಕೆಲವೊಂದೆಲ್ಲ ಅವ್ಯವಸ್ಥೆಗಳಿದೆ, ಅದು ನಮ್ಮ ಗಮನಕ್ಕೂ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ಕೊಂಡು ಹೋಗಲಿ ಅಂತ ಹೇಳಷ್ಟೇ ಈ ಒಂದು ಸಲಹೆ ನಮ್ಮದು. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳೇ ಇವತ್ತು ಈ ಇದರಲ್ಲಿ ಮೇಳದಲ್ಲಿ ಸ್ಟಾಲ್ ಹಾಕಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಮೊದಲನೇದಾಗಿ ಈಗ ಕೆಲವೊಂದು ಒಳ್ಳೊಳ್ಳೆ ಕ್ವಾಲಿಟೀಸ್ ಆಫ್ ಸ್ಯಾರೀಸನ್ನೆಲ್ಲ ಹಾಕಿದ್ದೀವಿ. ನಾವು ರಾತ್ರಿ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ನಾವು ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬರಬೇಕು, ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಮ ಆಟೋಗಳನ್ನು ಕಾರುಗಳನ್ನು ತಂದು ನಿಲ್ಲಿಸ್ಲಿಕ್ಕೆ ಇಲ್ಲಿ ಜಾಗ ಆಗಲಿಲ್ಲ, ನಮಗೆ ಇನ್ನೇನು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಹಾಗೆ ಬೆಳಗ್ಗೆ ತಂದು ಮತ್ತೆ ವಾಪಸ್ ಅಲ್ಲಿ ಅಂಗಡಿ ಒಳಗೆ ಹೋಗಬೇಕು ಅಂತಂದ್ರೆ ನಾವು ಹೀಗೆ ಸುತ್ಕೊಂಡು ಹೋಗಬೇಕಿತ್ತು. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಇದೊಂದು ಸೂಚನೆ, ಸಲಹೆ ಅವರಿಗೆ. ಇದು ಮತ್ತೆ ಅನ್ಯತಾ ಭಾವಿಸಬಾರ್ದು ಆಯೋಜಕರು ಅಂತ ಹೇಳಿ ನಾನು ಇದೊಂದು ವಿಷಯನ ಅವರಿಗೆ ತಿಳಿ ಹೇಳಿದ್ದೆ ಅಷ್ಟೇ. ಬಿಟ್ಟರೆ ಮತ್ತೆ ಇನ್ನೇನಿದ್ರು ಹಿಂದೆ ಉದ್ದೇಶ ಯಾವುದೂ ಇಲ್ಲ. ನಮ್ದೇನಿದ್ರು ಒಂದು ಸಪೋರ್ಟಿವ್ ರೋಲ್. ಹಾಗೆ ಅವರು ನಮ್ಮ ಒಂದು
ಈ ಒಂದು ಈವೆಂಟ್ ಮಾಡುವಾಗ ಏನೆಲ್ಲ ಅವಶ್ಯಕತೆಗಳಿತ್ತು, ಅಗತ್ಯತೆ ಇತ್ತು, ಅದನ್ನೆಲ್ಲ ಸರಿಪಡಿಸಿಕೊಂಡು ಈ ಮೇಳವನ್ನು ನಮ್ಮ ಕ್ಲಬ್ಬಿಗೂ ಸಹ ಯಾವುದೇ ರೀತಿಯ ನಮ್ಮ ಕ್ಲಬ್ಬಿನ ಹೆಸರಿಗೆ ಯಾವುದೇ ಚ್ಯುತಿ ಬರದಂತೆ ಅವರು ಮಾಡಿದ್ದಾರೆ. ಹಾಗೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಈ ಒಂದು ಮೇಳವನ್ನು ತೆರೆದ ಮೈದಾನದಲ್ಲಿ ಮಾಡಿದ್ದೇವೆ. ಹಾಗಾಗಿ ಮೈದಾನದಲ್ಲಿ ಮಾಡಿದಂಥದ್ದು ತುಂಬ ಅದ್ಧೂರಿಯಾದಂಥ ಒಂದು ಜನ ಸ್ಪಂದನೆ ಸಿಕ್ಕಿದೆ. ಹಾಗೆ ಇದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಾಡಿದೆ, ಮಳೆ ಬಾರದಕ್ಕಿಂತ ಮೊದಲೇ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾರೆ. ಅದು ಮಾಡುವ. ಇದನ್ನು ಮಾಡಿದಂಥ ಈವೆಂಟಿನ ಮುಖ್ಯಸ್ಥರಾದಂಥ ಗಣೇಶ್ ಶೆಟ್ಟಿ ಅವರಿಗೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ನಮ್ಮ ಇನ್ನರ್ ರೋಟರಿ ರಾಧಾಕೃಷ್ಣ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಅವರು ಹಿಂದೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಜೋನಲ್ ಸೆಕ್ರೆಟರಿ ಆಗಿದ್ದರು. ಅವರು ಸಹ ಬಂದು ಹಲಸನ್ನು ಸವಿದಿದ್ದಾರೆ. ನಮ್ಮ ಎಲ್ಲ ರೋಟರಿ ಬಂಧುಗಳು ಬಂದಿದ್ದಾರೆ. ಈ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ರೋಟರಿ ಕುಟುಂಬದ ಎಲ್ಲ ಅವರ ಆ್ಯನ್ಸ್ ಆ್ಯಂಡ್ ಆ್ಯನೆಟ್ಸ್ಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರೋಟರಿ ಇನ್ನರ್ ವೀಲ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ರೈತ ಸಂಘದವರಿಗೂ ಮತ್ತು ಸೌಹಾರ್ದ ಸಹಕಾರ ಸಂಘದವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಮಳಿಗೆಗಳನ್ನು ಮಾಡಿದಂಥ ಎಲ್ಲ ವರ್ತಕರಿಗೂ, ಉತ್ಪಾದಕರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದರಲ್ಲೂ ಕೆಲವು ಸಾರಿ ಸೆಂಟರ್ಗಳು ಜಾಸ್ತಿ ಆಗಿತ್ತು, ಅದು ಜನ ಮುಗಿಬಿದ್ದು ಸಾರಿಗಳನ್ನು ಹಾಕಿದರೆ ಸಾರಿ ಜಾಸ್ತಿ ವ್ಯಾಪಾರ ಆಗಿಬಿಟ್ಟಿದೆ. ಏನೇ ಇರಲಿ, ಹಲಸಿನೊಟ್ಟಿಗೆ ಸೀರೆ ಮತ್ತು ಉಳಿದ ಖಾದ್ಯಗಳು ಜಾಸ್ತಿ ಮಾರಾಟ ಆಗಿದ್ದು ಒಂದು ಅದ್ಭುತ. ಇದು ನಮ್ಮ ಈವೆಂಟ್ ಮ್ಯಾನೇಜರ್ ಅವರಿಗೆ ಒಂದು ಚೇತನ ಮತ್ತು ಒಂದು ಅವರಿಗೆ ಸ್ಥೈರ್ಯವನ್ನು ತಂದುಕೊಟ್ಟಿದೆ. ಹಾಗೆ ದೂರದಿಂದ ಬಂದಂಥ ಎಲ್ಲ ವ್ಯಾಪಾರಸ್ಥರು ಬಹಳ ಕಷ್ಟಪಟ್ಟಿದ್ದಾರೆ. ಮಳೆ ಬಂದಿದ್ದಕ್ಕಾಗಿ ತುಂಬ ಕಷ್ಟ ಅನುಭವಿಸಿದ್ದಾರೆ. ರಾತ್ರಿ ಬಂದ ರಾತ್ರಿ ಅವರೆಲ್ಲ ಕಷ್ಟ ನಷ್ಟಗಳಿಗೂ ನಮ್ಮ ಈವೆಂಟ್ ಮ್ಯಾನೇಜರು ತುಂಬ ಸ್ಪಂದನೆ ಮಾಡಿದ್ದಾರೆ. ಹಾಗೆ ಅವರೆಲ್ಲ ಧನ್ಯವಾದಗಳು. ಹಾಗೆ ಈ ಒಂದು ಗಾಂಧಿ ಮೈದಾನವನ್ನು ಒದಗಿಸಿಕೊಟ್ಟಂಥ ಸಾಗರ ಮುನ್ಸಿಪಾಲಿಟಿ ಎಲ್ಲ ಅಧಿಕಾರಿ ವರ್ಗದವರಿಗೂ, ಎಲ್ಲ ಇವರು ಕಾರ್ಯಕರ್ತರಿಗೂ, ಹಾಗೂ ಇದಕ್ಕೆ ನಮ್ಮ ಸ್ಪಂದನೆ ನಡೆದಂಥ ಇವರು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಮಹೇಶ್ ಅವರಿಗೂ ಮತ್ತು ಅವರ ತಂಡಕ್ಕೂ, ಹಾಗೂ ಇದು ಒದಗಿಸಿಕೊಟ್ಟಂಥ ಕಮಿಷನರ್ ನಾಗಪ್ಪ ಅವರಿಗೂ ಮತ್ತು ಅವರ ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾದ ಪ್ರಚಾರ ಮಾಡಿದಂಥ ನಮ್ಮ ಪತ್ರಕರ್ತರ ಮಿತ್ರರು ಇಲ್ಲಿದ್ದಾರೆ. ಅವರು ವಿಡಿಯೋ, ಆಡಿಯೋ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ರೀತಿಯ ಪ್ರಚಾರಗಳನ್ನು ಮಾಡಿ ನಮ್ಮನ್ನು ಜನರನ್ನು ಹುರಿದುಂಬಿಸಿ ಇಲ್ಲಿ ಕರೆತರಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಹಾಗೆ ಈ ಒಂದು ಮೇಳಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸಕಲ ನಮ್ಮ ಸಾಗರದ ಬಂಧುಗಳಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ನಾನು ಈ ಒಂದು ಮೇಳದ ಈವೆಂಟ್ ಮ್ಯಾನೇಜರ್ ಪರವಾಗಿ, ನಮ್ಮ ರೋಟರಿ ಕ್ಲಬ್ನ ಪರವಾಗಿ, ರೋಟರಿ ಕುಟುಂಬದ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ.